ಯಾರ್ಯಾರ ಯೂಟ್ಯೂಬ್ ಆನ್ ಮಾಡಿ ನನ್ನ ಚಾನಲ್ ಓಪನ್ ಮಾಡಿ ನನ್ನ ವಿಡಿಯೋ ನೋಡಕತ್ತಿದಿರಲ್ಲ, ಎಲ್ಲರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ನಿನ್ನೆ ಒಂದು ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ನಿ. ಸೊ ಆ ವಿಡಿಯೋಕ್ಕೆ ನಿಮ್ಮ ಕಡೆಯಿಂದ 2,000ಕ್ಕಿಂತ ಜಾಸ್ತಿ ವ್ಯೂಸ್ ಮತ್ತು ಒಂದು ದಿವಸದೊಳಗಡೆ 600 ಸಬ್ಸ್ಕ್ರೈಬರ್ ಆಗಿದ್ದರು. ಸೊ ಇದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳನ್ನ ನಿಮಗೆ ತಿಳಿಸ್ತೇನೆ. ಸೊ ಇವತ್ತಿನ ವಿಡಿಯೋದೊಳಗಡೆ ನಾವು ಯಾವುದ್ರ ಬಗ್ಗೆ ತಿಳ್ಕೊಳಕ್ ಹೊಂಟಿದ್ದೇವಪ್ಪ ಅಂದ್ರೆ, ಇವತ್ತು ನಾನು ನಿಮಗೋಸ್ಕರ ಒಂದು ಮೋಟಿವೇಶನಲ್ ಟಾಪಿಕ್ನ ತೊಗೊಂಡ್ಬಂದಿದ್ದೀನಿ. ಸೊ ಥಂಬ್ನೇಲ್ ನೋಡಿ ಮತ್ತು ಟೈಟಲ್ ನೋಡಿ ನಿಮ್ಗೆ ತಿಳಿದಿರ್ತೈತಿ ಇವತ್ತನ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಕ್ಕೆ ಹೊಂಟಿದ್ದೇನೆ ಅಂದ್ರೆ ಬಿ ಅನ್ಸ್ಟಾಪೇಬಲ್ ಅಂತೇಳಿ. ಸೊ ಮೊದಲು ಹೇಳ್ಬೇಕಂದ್ರೆ ಈ ವಿಡಿಯೋ ಯಾರಿಗೋಸ್ಕರಪ್ಪ ಅಂದ್ರೆ, ಯಾರ್ಯಾರ ಜೀವನದೊಳಗೆ ಏನಾರೇ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದಾರು, ಆಮೇಲೆ ಆಲ್ರೆಡಿ ಒಂದು ಸ್ವಲ್ಪ ಕನಸುಗಳನ್ನ ಕಂಡಿದಾರಲ್ಲ ಅವರಿಗೋಸ್ಕರ ಈ ವಿಡಿಯೋನ ಮಾಡಕತ್ತಿದ್ದೀನಿ ನಾನು. ಸೊ ನಿಮಗೆ ಕನಸಿಲ್ಲ ಅಥವಾ ಏನೋ ಜೀವನದೊಳಗಡೆ ಗುರಿ ಇಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಅಲ್ಲ. ಸೊ ಯಾಕೆ ನಾನು ನಿಮ್ಗೆ ಅನ್ಸ್ಟಾಪೇಬಲ್ ಆಗಿರ್ರಿ ಅಥವಾ ಸತತವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ರಿ ಅಂತೇಳಿ ಹೇಳಕತ್ತಿದ್ದೇನಪ್ಪ ಅಂದ್ರೆ, ನಮ್ಮ ಮುಂದೆ ಜೀವಂತ ಉದಾಹರಣೆಗಳಿದಾವೆ. ಯಾವ ಮನುಷ್ಯ ಒಂದು ಸರ್ತಿ ಸಾಧನೆನ ಮಾಡ್ತೀನಿ ಅಂತೇಳಿ ಫಿಕ್ಸ್ ಆಗ್ತಾನಲ್ಲ, ಎಂಥದೇ ಕಷ್ಟ ಬಂದರೂ ಅವ ಅದನ್ನ ಸಾಧನೆ ಮಾಡೋದ ಬಿಡಂಗಿಲ್ಲ. ಇದಕ್ಕ ಬಹಳ ಅಂದ್ರ ಬಹಳ ಎಕ್ಸಾಂಪಲ್ಸ್, ಲೈವ್ ಎಕ್ಸಾಂಪಲ್ಸ್ ನಮ್ ಕಡೆ ಅದಾವ, ಜೀವಂತ ಉದಾಹರಣೆಗಳಂತೀವಲ್ಲ ಆ ರೀತಿ. ಯಾಕಂದ್ರ ನೀವ ನೋಡಿದಿರಿ, ಒಬ್ಬ ಚಹಾ ಮಾರುವಂತ ಒಬ್ಬ ಹುಡುಗ ನಮ್ಮ ಇಡೀ ಜಗತ್ತಿನ ಶ್ರೇಷ್ಠ ಭಾರತದ ಪ್ರಧಾನಿ ಆಗ್ಬಹುದು. ಸೊ ಅದೇ ರೀತಿ ಒಂದು ಪೆಟ್ರೋಲ್ ಬಂಕ್ ಒಳಗಡೆ ಕೆಲಸ ಮಾಡುವಂತ ಧೀರುಭಾಯಿ ಅಂಬಾನಿ ಇಡೀ ಭಾರತದ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಬದಲಾಗಬಹುದು. ಸೊ ಅದೇ ರೀತಿ ನ್ಯೂಸ್ ಪೇಪರ್ ಮಾರ್ತಕ್ಕಂಥ APJ ಅಬ್ದುಲ್ ಕಲಾಂ ಅವರು ನೀವು ನೋಡಿದಿರಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ವರ್ಕ್ ಮಾಡ್ತಾರೆ. ಸೊ ಒಬ್ಬ ವ್ಯಕ್ತಿ ದೃಢ ನಿರ್ಧಾರ ಮಾಡಿದ ಅಂದ್ರೆ, ಸೊ ಕಷ್ಟ ಎಷ್ಟೇ ಬರಲಿ ಏನೇ ಬರಲಿ ಪ್ರಯತ್ನ ಸತತವಾಗಿತ್ತು ಅಂದ್ರೆ ಅವ ಆ ಸಾಧನೆ ಮಾಡಿಯೇ ತೀರ್ತಾನನ್ನಕ ಇದಕ್ಕಿಂತ ಜಾಸ್ತಿ ನಿಮ್ಗೆ ಉದಾಹರಣೆ ಬೇಕಾಗಿಲ್ಲ. ಸೊ ಜೀವನದೊಳಗಡೆ ನಿಮ್ಮ ಗುರಿ ಏನು ಬೇಕಾದಾಗಿರ್ಲಿ, ಒಂದು ಜಾಬ್ ಹಿಡಿಯೋದಾಗಿರ್ಲಿ, ಒಂದು ಬಿಸ್ನೆಸ್ ಸೆಟ್ ಮಾಡೋದಾಗಿರ್ಲಿ, ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ಒಂದು ಗೌರ್ಮೆಂಟ್ ನೌಕರಿ ತಗೊಳ್ಳೋದಾಗಿರ್ಲಿ, ಒಬ್ಬ ರೈತ ಇದ್ದ ನಂದು ಇವಾಗ ನಿಮ್ದು ಒಂದು 2 ಎಕರೆ ಹೊಲ ಇರ್ತೈತಿ, ಒಂದು 5 ಎಕರೆ 10 ಎಕರೆ ಹೊಲ ಮಾಡ್ಬೇಕಂತೇಳಿ ನಿಮಗೊಂದು ಗುರಿ ಇರ್ತೈತಿ. ಯಾವ ಬೇಕಾದ ಗುರಿ ಇರಲಿ, ಡಾಕ್ಟರ್ ಆಗ್ಬೇಕಂತೇಳಿ ಕೆಲವೊಬ್ರು ಇರ್ತಾರೋ, ಇಂಜಿನಿಯರಿಂಗ್ ಆಗ್ಬೇಕಂತೇಳಿ ಕೆಲವೊಬ್ರು ಇರ್ತಾರೋ, ಹಂಗ ನಂದು ಆಲ್ರೆಡಿ ಬಿಸ್ನೆಸ್ ಸೆಟಪ್ ಮಾಡಿದ್ದೈತಿ, ಆ ಬಿಸ್ನೆಸ್ ಅನ್ನ ಇನ್ನೂ ದೊಡ್ಡದು ಮಾಡ್ಬೇಕಂತೇಳಿ ಕೆಲವೊಬ್ರು ಗುರಿ ಕಾಣಿರ್ತಾರೆ. ಸೊ ನಿಮ್ಮ ಬಿಸ್ನೆಸ್ ಯಾವ್ದು ಬೇಕಾದಾಗಿರ್ಲಿ, ಒಂದು ಸರ್ತಿ ನೀವು ಆ ಗುರಿನ ನಿರ್ಧಾರ ಮಾಡಿದ್ದೀರಿ ಅಂದ್ರ ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ತಗೊಳಕ್ ಹೋಗ್ಬೇಡ್ರಿ. ಸೊ ನಾ ಹೇಳಕ್ ಹೋಗೋದು ಏನಪ್ಪಾ ಅಂದ್ರೆ, ಆಲ್ರೆಡಿ ನೀವು ಗುರಿನ ಸೆಟ್ ಮಾಡಿ ಆ ದಾರಿ ಒಳಗಡೆ ನಡೆಯಾಕತ್ತಿದ್ದೀರಿ, ಏನೋ ಒಂದು ಕಷ್ಟ ಬಂತು ಅಥವಾ ಇನ್ನೊಂದು ಏನೋ ಆಯ್ತು, ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಫೇಲ್ಯೂರ್ ಆಯ್ತು ಅಂತೇಳಿ ನಿಲ್ಲಕ್ ಹೋಗ್ಬೇಡ್ರಿ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ತಿಳ್ಕೊಡ್ರಿ, ಒಂದು ಕೊಲ್ಲಾಪುರದಿಂದ ಬೆಳಗಾವಿಗೆ ನೀವು ಹೊಂಟಿದ್ದೀರಿ. ಸೊ ನಿಮ್ದು ಡೆಸ್ಟಿನೇಷನ್ ಅಥವಾ ರೀಚ್ ಆಗೋ ಪ್ಲೇಸ್ ಯಾವ್ದಂದ್ರೆ ಬೆಳಗಾವಿಗೆ ಹೋಗ್ಬೇಕು. ಸೊ ಹೈವೇ ಒಳಗಡೆ ಏನೋ ಕನ್ಸ್ಟ್ರಕ್ಷನ್ ನಡೆಯತೈತಿ ಅಥವಾ ಇನ್ನೊಂದು ಆಕ್ಸಿಡೆಂಟ್ ಆಗೈತಿ, ಏನೋ ಒಂದು ಪ್ರಾಬ್ಲಮ್ ಆಗೈತಿ ಅಂತೇಳಿ ನಾವು ಕೊಲ್ಲಾಪುರದಿಂದ ಬೆಳಗಾವಿಗೆ ಹೋಗ್ಬೇಕು ಅಂತೇಳಿ ಹೋಗೋದನ್ನ ಬಿಡಂಗಿಲ್ಲ. ರೈಟ್? ನಾವು ಗುರಿ ಚೇಂಜ್ ಮಾಡ್ಬಾರ್ದು. ಏನಾದ್ರೂ ಪ್ರಾಬ್ಲಮ್ ಆಗಾಕತ್ತಿತ್ತು, ಫೇಲ್ಯೂರ್ ಆಗಾಕತ್ತಿತ್ತು ಅಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಬೇರೆ ದಾರಿಯನ್ನ ಹುಡ್ಕೊಂಡಾದ್ರೂ ಹೋಗಿ ಆ ಗುರಿನ ಮುಟ್ಟಲೇಬೇಕು. ಯಾಕಂದ್ರೆ ನಾವು ಗುರಿ ಚೇಂಜ್ ಮಾಡಿದಪ್ಪ, ಇಲ್ಲ ನಂಗೆ ಆಗತೈತಿ ಬಹಳ ಒಂದ್ ಸ್ವಲ್ಪ ನಿಮ್ಗೆ ತ್ರಾಸ ಆಗದೇನೋ ಒಂದು ಸಕ್ಸಸ್ ಸಿಗ್ಲಿ ಅಥವಾ ಸಾಧನೆ ಬರ್ಲಿ ಅಂದ್ರೆ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಗುರಿನ ಚೇಂಜ್ ಮಾಡಬೇಡ್ರಿ. ಸೊ ಗುರಿ ಮುಟ್ಟುವಂತ ನಿಮ್ಗೇನಾದ್ರೂ ತೊಂದರೆಗಳಾಗಕತ್ತಿತ್ತು ಅಂದ್ರೆ ಗುರಿ ಮುಟ್ಟುವಂತ ದಾರಿಗಳನ್ನು ಚೇಂಜ್ ಮಾಡ್ರಿ. ಸೊ ನಿಮ್ಗೊಂದು ಸತ್ಯದ ಮಾತು ಹೇಳ್ಬೇಕಂದ್ರ, ಈ ಜಗತ್ತಿನೊಳಗಡೆ ಪ್ರಯತ್ನ ಮಾಡಿ ಸೋತವರಿಗಿಂತ ಪ್ರಯತ್ನ ಮಾಡದೆ ಸೋತವರ ಜಾಸ್ತಿ ಇಲ್ಲಿ. ಸೊ ಪ್ರಯತ್ನ ಮಾಡಿರಂಗಿಲ್ಲ, ಆದ್ರೂ ನಮ್ಗೆ ಸಕ್ಸಸ್ ಸಿಗಬೇಕು ಅಂತೇಳಿ ಅನ್ನೋರ ಬಹಳ ಜಾಸ್ತಿ. ಸೊ ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ, ನಮ್ಮ ಜನ ಎಲ್ಲದಕ್ಕಿಂತ ಜಾಸ್ತಿ ಹೆದರೋದ ಸೋಲೋದಕ್ಕೆ. ಸೊ ನಮ್ಗೆ ಅವಮಾನ ಆದ್ರೂ ನಡಿತೈತಿ, ಆದ್ರೆ ಸೋಲು ಬ್ಯಾಡಪ್ಪ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅಂತ. ಆ್ಯಕ್ಚುಲಿ ನೀವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇರ್ಬೋದು. ಸೊ ನಮ್ಮ ಕಡೆ ಆ್ಯಕ್ಚುಲಿ ಕಳ್ಕೊಳಕ್ ಏನೂ ಇಲ್ಲ, ಆದರೂ ನಮ್ಗೆ ಸೋಲಾಕ್ ರೆಡಿ ಇಲ್ಲ. ಹಿಂಗಂತ ನಿಮ್ಗೆ ಸೋಲ್ ಬರಂಗಿಲ್ಲ ಅಥವಾ ನೀವು ಫೇಲ್ಯೂರ್ ಆಗಂಗಿಲ್ಲ ಅಥವಾ ಜೀವನದೊಳಗೆ ಏನಾರೇ ಒಂದು ಆಗತೈತಿ ಟ್ರೈ ಮಾಡ್ರಿ ಅಂತ ಹೇಳಕತ್ತಿಲ್ಲ. 100% ಫೇಲ್ಯೂರ್ ಬರ್ಬೋದು,
ಸೋಲ್ ಆಗಬಹುದು. ಬಟ್ ಸೋಲನ್ನ ಒಪ್ಕೊಳ್ತಿರೋ ಅಥವಾ ಅದ ಸೋಲನ್ನ ಮೆಟ್ಟಿಲಾಗಿ ಯೂಸ್ ಮಾಡ್ಕೊಂಡ ಮುಂದೆ ಹೋಗ್ತೀರ ಅನ್ನೋದು ನಿಮ್ ಚಾಯ್ಸ್ ಆಗಿರ್ತೈತಿ. ಯಾಕಂದ್ರೆ ಆಲ್ರೆಡಿ ನಮ್ಮ ಹತ್ರ ಬಹಳ ಎಕ್ಸಾಂಪಲ್ಸ್ ಇದಾವೆ. 1000 ಸರ್ತಿ ಸೋತ್ರು ಥಾಮಸ್ ಅಲ್ವಾ ಎಡಿಸನ್ ಅನ್ನೋ ಬಲ್ಬ್ ಕಂಡಿಡಿದ. 1000 ಸರ್ತಿ ಫೇಲ್ಯೂರ್, ಬಟ್ ನೆವರ್ ಗೇವ್ ಅಪ್. ಸೊ ಹಂಗ ಇನ್ನೊಂದು ರೋಚಕ ಅಥವಾ ಇನ್ನೊಂದು ಬಹಳ ವಿಶೇಷವಾದ ಸ್ಟೋರಿ ಅಂದ್ರೆ, ನೀವೆಲ್ಲರೂ KFC ಚಿಕನ್ನ ಆರ್ಡರ್ ಮಾಡಿ ತಿಂತೀವಿ. ಸೊ KFC ಓನರ್ ಯಾರಪ್ಪ ಅಂದ್ರೆ ಕರ್ನಲ್ ಸ್ಯಾಂಡರ್ಸ್ ಅಂತೇಳಿ. ತನ್ನ 65ನೇ ವಯಸ್ಸಿನಾಗ 1000ಕ್ಕಿಂತ ಜಾಸ್ತಿ ಹೋಟೆಲ್ಗೆ ಹೋಗಿ ಅವ ಮಾಡಿರೋ ಒಂದು ಸ್ಪೆಷಲ್ ಸ್ಟೈಲ್ ಒಳಗಡೆ ಮಾಡಿರೋದು ಚಿಕನ್ ಅನ್ನ, ಸರ್ ಟ್ರೈ ಮಾಡ್ರಿ, ಫ್ರೀ ಒಳಗಡೆ ಕೊಡ್ತೇನೆ, ನೀವು ಟ್ರೈ ಮಾಡಿ ನಿಮ್ಮ ಕಸ್ಟಮರ್ಗೆ ಕೊಡ್ರಿ ಅಂದ್ರೆ 1000ಕ್ಕಿಂತ ಜಾಸ್ತಿ ಹೋಟೆಲ್ಗಳು ಅವನನ್ನು ರಿಜೆಕ್ಟ್ ಮಾಡಿದ್ದು. ಅಂದ್ರೆ 1000ಕ್ಕಿಂತ ಜಾಸ್ತಿ ಟೈಮ್ ಆ ಮನುಷ್ಯ ಫೇಲ್ ಆಗಿದ್ದ ತನ್ನ 65ನೇ ವಯಸ್ಸೊಳಗೆ. ಆದ್ರೂ ಅವನ ಹಠ ಬಿಡ್ಲಿಲ್ಲ. ಸೊ ನೀವೆಲ್ಲರ ಇಷ್ಟಪಡುವಂತ KFC ಒಳಗಡೆ ಇರೋ ಈಗೇನ್ ಚಿಕನ್ ತಿಂತೀವಲ್ಲ, ಇದನ್ನ ಇಡೀ ಜಗತ್ತಿಗೆ ಮಾದರಿ ಆಗುವಂಗ, ಇಡೀ ಜಗತ್ತ ಇಷ್ಟಪಡುವಂತದ್ದು ಒಂದು ರೆಸಿಪಿ ರೆಡಿ ಮಾಡಿ ಅವ ಅದನ್ನ ಸಕ್ಸಸ್ ಅನ್ನ ಕಂಡ. ಸೊ ಯಾವುದೂ ಈಸಿ ಇರಂಗಿಲ್ಲ. ಸೊ ನಾ ಹೇಳಕತ್ತಿರೋದು ಏನಪ್ಪಾ ಅಂದ್ರೆ, ನಿಮ್ಮ ಹತ್ರ ಕಳ್ಕೊಳಕ್ ಏನೂ ಇಲ್ಲ, ಆದ್ರೂ ಬಹಳ ಯೋಚನೆ ಮಾಡ್ತೀವಿ. ನಮ್ಮ ರಿಲೇಟಿವ್ಸ್ ಏನಂತಾರೋ, ಇನ್ನೊಬ್ರು ಏನಂತಾರೋ, ಹಂಗಂತೇಳಿ ಬಹಳ ಯೋಚನೆ ಮಾಡ್ತೀವಿ. ಇನ್ನೂ ಆ ಕೆಲಸ ಅಥವಾ ಆ ಗುರಿ ಅಥವಾ ಆ ಕನಸನ್ನ ಸ್ಟಾರ್ಟ್ ಮಾಡಿರಂಗಿಲ್ಲ. ಅಲ್ಲಿಗೆ ನಮ್ಗಂದ್ರ ಆಗಿಲ್ಲ ಅಂದ್ರೆ ಹೆಂಗ, ಜನ ಏನ್ ಅನ್ಕೋತಾರ, ಇಂಥ ಯೋಚನೆಗಳಿಂದ ಆ ಕೆಲಸನ ಮಾಡಂಗಿಲ್ಲ. ದೂರದ ಗುಡ್ಡ ನೋಡಲು ಚಂದ ಅನ್ನೋಂಗ ನಾವು ಗುರಿ ಕಾಣೋದಾಗಿರ್ಬೋದು, ಇನ್ನು ಎಷ್ಟ ಕನಸಿನೊಳಗೆ ಇರ್ತೇವಲ್ಲ ಅವಾಗಷ್ಟ ನಮಗೆ ಬಹಳ ಚಂದ ಅನಿಸ್ತೈತಿ. ನಾ PSI ಆಗ್ಬೇಕು, ನಾ UPSC ಕ್ಲಿಯರ್ ಮಾಡಬೇಕು, ನಾ ಬಿಸ್ನೆಸ್ ಓಪನ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತೇಳಿ. ದೂರದ ಗುಡ್ಡ ನೋಡಲು ಚಂದ ಅಂದ್ರೆ ಬಹಳ ದೂರ ಇರ್ತೇವಲ್ಲ, ಅವಾಗ ಭಾರಿ ಐತಿ, ನಾ ಇದನ್ನ ರೀಚ್ ಆದ್ನು ಅಂದ್ರೆ ಏನೋ ಒಂದು ಆಗ್ತೇನೋ ಅಂತೇಳಿ ಅನಿಸ್ತೈತಿ, ಅಥವಾ ಬಹಳ ಚಲೋ ಅನಿಸ್ತೈತಿ. ಬಟ್ ನಾವು ಯಾವತ್ತದನ್ನ ಪ್ರಯತ್ನಕ್ಕ ಅಥವಾ ಕಾರ್ಯರೂಪಕ್ಕ ತರಾಕ ಅದ್ರೊಳಗಡೆ ಇಳಿತೀವಲ್ಲ, ಅವಾಗ ನಮ್ಗೆ ಗೊತ್ತಾಗ್ತೈತಿ ಅದ್ರೊಳಗಡೆ ಕಲ್ಲ, ಮಣ್ಣ, ಮುಳ್ಳ, ಗಿಡ, ಕಂಟಿ ಎಷ್ಟದಾವ ಅಂತೇಳಿ ಅವತ್ತು ಗೊತ್ತಾಗ್ತೈತಿ. ಸೊ ಓದ್ಬೇಕಾಗ್ತೈತಿ, ಬೆಳಿಗ್ಗೆ ಜಲ್ದಿ ಏಳ್ಬೇಕಾಗ್ತೈತಿ, ಆಮೇಲೆ ಆಳ್ಸಿತನನ ಬಿಡ್ಬೇಕಾಗ್ತೈತಿ. ಸೊ ಎಲ್ಲ ಬಿಟ್ಟೆಲ್ಸಂತೂ ಆಗಂಗಿಲ್ಲ. ನೀವು ಇದನ್ನೆಲ್ಲ ಬಿಟ್ಟ ದೃಢ ನಿರ್ಧಾರ ಮಾಡಿ, ನಾ ಏನಾದ್ರೂ ಮಾಡಿ ಈ ಗುರಿನ ಸಾಧನೆ ಮಾಡ್ತೇನೆ ಅಂತೇಳಿ ಅನ್ಕೊಂತಿರಲ್ಲ, ಅವಾಗಷ್ಟ ಆಗ್ತೈತಿ. ಆಮೇಲೆ ಅದೇ ರೀತಿ ನಿಮ್ಮ ಆಕ್ಷನ್ಸ್, ಕಾರ್ಯಗಳನ್ನ ನೀವು ಮಾಡಬೇಕು. ಸುಮ್ಮ ಅನ್ಕೊಳ್ಳೋದ್ರಿಂದ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ನಾ ಹೇಳೋದು ಏನಪ್ಪಾ ಅಂದ್ರ, ಸೊ ನೀವು ಬಿ ಅನ್ಸ್ಟಾಪೇಬಲ್. ನೀವೇನಾಗ್ರಿ ಸತತ ನಿರಂತರವಾಗಿ ಪ್ರಯತ್ನ ಮಾಡುವಂಥವ್ರಾಗ್ರಿ. ಸೊ ಒಂದಿಲ್ಲ ಒಂದು ದಿನ ನಿಮ್ಗ ಸಕ್ಸಸ್ ಸಿಗ್ತೈತಿ ಅಂತೇಳಿ ನಾ ಹೇಳ್ತೀನಿ. ಅವಾಗಲೇ ನಾ ಹೇಳ್ದಂಗ ಜಾಬ್ ಮಾಡೋರು ಇರ್ಬೋದು. ಸೊ ಜಾಬ್ ಮಾಡೋರು ಏನ್ ಮಾಡ್ಬೇಕು? ಸೊ ಆಲ್ರೆಡಿ ಅವ್ರಿಗೆ ಇಂಟರ್ವ್ಯೂ ಪ್ರಿಪೇರ್ ಆಗ್ಬೇಕು, ರೆಸ್ಯೂಮೆ ಅಂದ್ರೆ ಏನು ಪ್ರಾಕ್ಟೀಸ್ ಮಾಡ್ಬೇಕು. ಹಂಗಿದ್ರನ ಜಾಬ್ ಸಿಗ್ತೈತಿ. ಸುಮ್ಮ ಜಾಬ್ ಬೇಕು ಅಂದ್ರೆ ಯಾರು ಜಾಬ್ ಕೊಡಂಗಿಲ್ಲ. ಅದೇ ರೀತಿ ಎಕ್ಸಾಮ್ ಪ್ರಿಪೇರ್ ಆಗೋರು. ಸೊ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡಿ, ನಾ ಗೌರ್ಮೆಂಟ್ ಎಕ್ಸಾಮ್ ಒಳಗಡೆ PSI ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು, ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗಡೆ ಹೋಗ್ಬೇಕು, ಅಥವಾ ಇನ್ನೊಂದು. ಸೊ ಎಷ್ಟೊಂದು ಜಾಬ್ಸ್ ಇದಾವಲ್ಲ, ಯಾವ್ದಾರ ಒಂದು ಜಾಬ್ಸ್ ತಗೋಬೇಕನ್ನೋರು ಕುಂತು ಓದಬೇಕು. ಹಗಲಿ ರಾತ್ರಿ ಯಾವುದೂ ಲೆಕ್ಕ ಹಿಡ್ದೆ ಯಾವಾಗ ಓದ್ತಿರಲ್ಲ. ಸೊ 1 ವರ್ಷ, 2 ವರ್ಷ, 3 ವರ್ಷ, ಸೊ ಎಷ್ಟು ಓದುತ್ತಿರಲ್ಲ ಅಷ್ಟು ಜಲ್ದಿ ನಿಮ್ಗೆ ಜಾಬ್ ಆಗಬಹುದು. ಸೊ ಪ್ರಯತ್ನ ಅಂತೂ ಮಾಡಬೇಕು. ಆಗತೈತೆ ಅಂತೇಳಿ ಯಾರ ಕೈಯಿಂದನೂ ಹೇಳಕ್ಕಾಗಂಗಿಲ್ಲ, ಬಟ್ ಪ್ರಯತ್ನ ನಮ್ಮ ಕೈಯಾಗಿರ್ತೈತಿ. ಆರ್ಮಿಗೆ ಹೋಗುವಂತ ಎಷ್ಟೋ ಹುಡುಗರಲ್ಲ, ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಸುಮ್ಮ ಖಾಲಿ ಕುಂತನ ಆರ್ಮಿ ಜಾಯ್ನ್ ಆಗೋದೇನು, ಇನ್ನೊಂದು ಕಡೆ ಹೋಗೋದೈತಿ, ಆರ್ಮಿ ನನ್ನ ಡ್ರೀಮ್ ಐತಿ, ನನ್ನ ಕನಸು ಐತಿ ಅಂದ್ರೆ ನಡೆಯಂಗಿಲ್ಲ. ರೆಗ್ಯುಲರ್ ಆಗಿ ಮಾರ್ನಿಂಗ್ ಜಲ್ದಿ ಹೇಳ್ಬೇಕು, ಓಡಬೇಕು, ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ನಮಗೇನು ಅನಿಸ್ತೈತಪ್ಪ ಅಂದ್ರೆ, ಸುಮ್ಮ ಒಂದು ಕನಸು ಸೆಟ್ ಮಾಡಿಬಿಟ್ರೆ ಮುಗೀತು ನನ್ನ ಕೆಲಸ, ನಾ ಇನ್ನೊಂದು ಸ್ವಲ್ಪ ದಿವಸದೊಳಗಡೆ, ಸ್ವಲ್ಪ ವರ್ಷದೊಳಗಡೆ ಆ ಕನಸನ್ನ ನನಸು ಮಾಡ್ತೀನಿ. ಅಷ್ಟು ಈಜಿ ಇಲ್ಲ, ಅಥವಾ ಹಂಗಾಗಂಗಿಲ್ಲ. ನೀವು ಅನ್ಕೊಂಡಿರೋ ಕೆಲಸ, ಕನಸ, ಗುರಿ ತಲುಪಬೇಕಪ್ಪ ಅಂದ್ರೆ ಅದಕ್ಕೆ ಬೇಕಾಗಿರೋ ನಿಯತ್ತ, ಪ್ರಯತ್ನ, ಆಮೇಲೆ ಸತತ ಪ್ರಯತ್ನ. ಇದೇ ರೀತಿ ಮೋಟಿವೇಶನಲ್ ಟಾಪಿಕ್ಸ್ ಆಗಿರ್ಬೋದು,
ಫ್ಯಾಕ್ಟ್ ರಿವೀಲಿಂಗ್ ಟಾಪಿಕ್ಸ್ ಆಗಿರ್ಬೋದು, ಅಥವಾ ನಿಮಗೆ ಇಷ್ಟ ಆಗಿರುವಂಥ ಯಾವುದಾದ್ರೂ ಒಂದು ಟಾಪಿಕ್ ಆಗಿರ್ಬೋದು, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕಬೇಕು ಅಂತೇಳಿ ನಿಮಗೆ ಅನಿಸಿದ್ರೆ ಕಮೆಂಟ್ ಒಳಗಡೆ ಆ ವಿಡಿಯೋ ಟೈಟಲ್ನ ಹಾಕಿ ಕಳಿಸ್ರಿ. ಆ ವಿಡಿಯೋನ ಮಾಡಕ್ಕೆ ನನ್ನ 100% ಪ್ರಯತ್ನನ ಮಾಡ್ತೀನಿ ಅಂತೇಳಿ ನಿಮ್ಗೆ ಹೇಳ್ತೀನಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಬೇರೆದವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಹೇಳೋದನ್ನ ಮರಿಬೇಡ್ರಿ. ಆಲ್ ದ ಬೆಸ್ಟ್.